ಉತ್ತರ ಪಂಥೀಯ ಜ್ಞಾನವರಾಯರಾಗಲಿ, ತುಕೋರಾಯರಾಗಲಿ, ಏಕನಾಥ ರಾಯರಾಗಲಿ, ನಾಮದೇವ ರಾಯರಾಗಲಿ ಭಗವಂತನ ಇವು ಇಂಥವಾದ ಅಂತ ಯಾರಿಗೂ ತಿಳಿದಿಲ್ಲ ಅಂತ ಹೊಗಳಿರ. ಕರ್ಪೂರ ಗೌರವನ ಇಲ್ಲ, ಭಗವಂತನಂತ ಶೂರ ಯಾರು ಇಲ್ಲ, ಭಗವಂತನಿಂತ ಅವನಂಗ ಸುಂದರ ಯಾರು ಇಲ್ಲ. ಮತ್ತೆ ಅವನ ಗುಣ ಎಂತದೈತಿ, ಅವನ ಜಾತಿ ಎಂತದೈತಿ. ಮಹಾನಮಾನ ಸಪ್ತ ಋಷಿಗಳನ್ನ ನಿತ್ಯದಲ್ಲಿ ಬಂದು ಕಾಲು ಮುಟ್ಟಿದ್ರು. ಅವನ ಜಾತಿ ಸುಮಾರು ಆತ. ಒಂದು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಿದ್ದ, ಬ್ರಾಹ್ಮಣರ ಪಾದ ಪೂಜೆ ಮಾಡುತ್ತಿದ್ದ. ಅದು ಬರೋಬರಿ ಇಲ್ಲ ಅನ್ನೋದಿಲ್ಲ. ಅದು ಎಲ್ಲರೂ ಒಂದು ಮಾಜನ್ ಮಾಡುವಾಗ ಮೊದಲು ದೇವರಂದ್ರೆ ಯಾರ, ಕೃಷ್ಣ ಪರಮಾತ್ಮದ್ರೆ ಯಾರು ಅಂತ ತಿಳ್ಕೋಬೇಕು. ನಮ್ಮ ಶ್ರೀಗುರು ಕಾಳಿಮೌಲಿ ಅವರು ಹೇಳ್ತಿದ್ರು, ಕೃಷ್ಣ ಪರಮಾತ್ಮ ದ್ವಾರಕಾದೊಳಗೆ ಎಲ್ಲ ರಾಣಿಯರು ಕೂತಿದ್ದ. ಕೂತಾಗ ರಾಧಾ ಬಂದು ತೊಡಿಮ್ಯಾಗ ಕುಂತ. ತೊಡಿಮ್ಯಾಗ ಕುಂತ ಕೂಡಲೇ ರುಕ್ಮಿಣಿ ಮಾತಾ ಆಮೇಲೆ ಬಂದ್ರೆ. ಅಲ್ಲಿ ಹೆಂಗಿತ್ತು ಪದ್ಧತಿ ಅಂದ್ರೆ, ಯಾರೇ ಪರಮಾತ್ಮನ ಜೋಡಿ ಕುಂತ್ರೆ ಕೃಷ್ಣ ರುಕ್ಮಿಣಿ ಮಾತಾ ಬಂದ ಕೂಡಲೇ ಎಲ್ಲರೂ ಸರಕ್ಕೆ ಜಾಗ ಕೊಟ್ಬಿಡ್ತಿದ್ರು. ಅವತ್ತೇನಾಯ್ತು ಅಂತಂದ್ರೆ ಜಾಗ ಕೊಡ್ಲಿಲ್ಲ ಅಂದ ಕೂಡಲೇ ರುಕ್ಮಿಣಿ ಮಾತಾ ಸೆಟ್ಕೊಂಡು ಬಂದ್ಬಿಟ್ರು. ನಾವು ಪಟ್ಟಕ್ಕೆ ಸೆಟ್ಕೊಂಡು ಬಿಟ್ರು. ಅವ್ರು ನನ್ನ ಜಾಗ ಕೊಡ್ಲಿಲ್ಲ ಅಂತೇಳಿ ಕೈ ಎತ್ತಬಾರಪ್ಪ ತಿರುಗಿ ಸಿಂಗಪ್ಪ ಬಿಟ್ರು. ಸೆಟ್ಕೊಂಡು ಬಂದ ಕೂಡಲೇ ಪರಮಾತ್ಮ ಏನ್ ಮಾಡಿದ, ಕರ್ಕೊಂಬರು ನೋಡ್ರಿ ಅಂತ ಎಲ್ಲರೂ ಬಂದರು. ಎಲ್ಲ ಗೋಪಿತು ಸ್ತ್ರೀಯರು ಬಂದ್ರು. ಆಮ್ಯಾಗ ಅಗ್ಗಳಗಳು ಎಲ್ಲ ಕರ್ಕೊಂಡ ಬಂದ್ಬಿಟ್ರ. ಎಲ್ಲಿ ಮಠ ಬಂದ್ರು ಅಂತಂದ್ರೆ ಗೋಪಾಳಪುರ ಐತಲ್ಲ ಪಂಡ್ರಪುರದಾಗ, ಅಲ್ಲಿ ಮಠಪ್ಪ ಬಂದ ಕೃಷ್ಣ ಪರಮಾತ್ಮ. ಬಂದ ಅಲ್ಲಿ ಗೋಪಾಳಪುರದಾಗ ಎಲ್ಲರಿಗೂ ಇಲ್ಲೇ ಇದ್ರಿ ವಸ್ತಿ ಇದೆ ಅಂತ. ಅವನ ಮುಂದೆ ಏನೋ ಒಂದು ಕೆಲಸ ಆಗೋದಿರ್ತಾರೆ. ಆ ಪ್ರಕಾರ ಒಬ್ಬನ ಬಂದ ಗುಡಿಕೊಂತ ರುಕ್ಮಿಣಿ ಮಾತಾನ. ರುಕ್ಮಿಣಿ ಗುಡಿ ಪಂಡ್ರಪುರದಾಗ ರುಕ್ಮಿಣಿ ಗುಡಿ ಬೇರೆ ಕಡೆ ಐತಿ. ಮೂಲ ರುಕ್ಮಿಣಿ ಗುಡಿ ಸಡ್ಕೊಂಡು ಬಂದೇನು ಕುಂತಾಳಲ್ಲ, ಆ ಗುಡಿ ಬೇರೆ ಕಡೆ ಐತ್ರ. ಪಾಂಡುರಂಗನ ಗುಡಿಯಾಗಿಲ್ಲ, ಅದು ಸಪ್ರೇಟ್ ಐತ. ಆ ರುಕ್ಮಿಣಿ ಹೊಡಿಕೊಂತ ಹಂಗೆ ಬರುವಾಗ ಏನಾಗ್ಬಿಡ್ತು ಅಂತಂದ್ರೆ, ಅಲ್ಲಿ ಮಹಾನ ದಿಂಡೀರ್ ಅನ್ನುವಂತ ರಾಕ್ಷಸ ಇದೆ. ಇದನ್ನ ಯಾಕೆ ತಗೊಂಡ್ರಪ್ಪ ಅಂತ ಬೇಡ್ರಿ. ಆ ದಿಂಡೀರ್ ರಾಕ್ಷಸ ಏನ್ ಮಾಡಿದ್ದ ಅಂದ್ರೆ, ಶಿವನ ಕಡೆಯಿಂದ ವರ ತಗೊಂಡಿದ್ದವ. ನನಗೆ ಯಾರ ರಾಮನಿಂದನೂ ಬರೋಂಗಿಲ್ಲ, ಕೃಷ್ಣನಿಂದನೂ ಬರೋಂಗಿಲ್ಲ, ಶಿವನಿಂದನೂ ಬರೋಂಗಿಲ್ಲ. ಶಿವ ಅಂದ, ಮರಣ ಯಾರಿಗೆ ಬಿಟ್ಟಿದ್ದಲ್ಲ, ಹರಿಹರರ ಐಕ್ಯ ಅಂತ ಇಬ್ಬರು ಒಂದ ಅಂಶ ಇರ್ಬೇಕು. ಹರಿ ಅಂಶ ಮತ್ತು ಹರನ ಅಂಶ ಕೂಡಿ ಯಾವ ದೇವರ ಬರ್ತದೆ ಅವನ ಕೈಯಾಗ ನಿನ್ನ ಮರಣ ಐತಂದಿದ್ರು. ಅಲ್ಲಿ ದಿಂಡೀರ್ ಅನ್ನುವಂಥ ರಾಕ್ಷಸಂದು ಅದು ದಿಂಡೀರ್ ವನದೊಳಗೆ ಭಯಂಕರ ತ್ರಾಸ ಮಾಡ್ತಿದ್ದಲ್ಲ. ಅದನ್ನು ಕೃಷ್ಣ ಪರಮಾತ್ಮ ನೋಡಿದವನ ಈ ದಿಂಡೀರ್ ರಾಕ್ಷಸನ ವಧ ಮಾಡ್ಬೇಕಂತ. ವಧ ಮಾಡ್ಬೇಕಂದ ಕೂಡಲೇ ಕೃಷ್ಣ ಪರಮಾತ್ಮ ಶಿವನ ಧ್ಯಾನ ಮಾಡಿದ. ಓಂ ನಮಃ ಶಿವಾಯ ಅನ್ನುವಂಥ ರಾಕ್ಷಸನ ಹೊಡಿನ ಅಂತೇಳಿ ಆಗ ಒಂದು ಅಂಶ ತಯಾರಾಯ್ತು. ಎರಡು ಶಿವನ ಅಂಶ ಮತ್ತು ಹರಿ ಅಂಶ ಎರಡು ಕೂಡಿ ಒಂದು ರೂಪ ತಯಾರಾಯ್ತು. ಅದು ಬಹಳ ಬೆಳಗ ಇತ್ತು, ಪಾಂಡುರ ವರ್ಣ ಇತ್ತು. ಅದಕ್ಕೆ ರಂಗ ಅಂತ ಅಂದ್ರೆ ಪಾಂಡುರಂಗ ಅಂತ. ಆ ಪಾಂಡುರಂಗ ರೂಪದಿಂದ ಇಂದಿರ ರಾಕ್ಷಸನ ವಧ ಮಾಡಿದ. ಕೆಲಸ ಬಗೆಹರಿತ್ರಿ. ಕೆಲಸ ಬಗೆಹರಿದ ಮ್ಯಾಗಿನ ರುಕ್ಮಿಣಿ ಮಾತಾ ನೋಡ್ಬೇಕನ್ಬಿಡ್ದನ. ಪುಂಡ್ಲಿಕರಾಯ ಭಯಂಕರ ಭಕ್ತಿ ಮಾಡಕತ್ತಿದ್ದ. ಅವನ ಭಕ್ತಿ ನೋಡಿ ಮುಂದೆ ಹೆಚ್ಚಿನ ಕೀಳಕ್ಕಾಗಲಿಲ್ಲ. ಯಾಕ ಭಗವಂತ ಏನಂತಂದ್ರೆ ಭಕ್ತಿಗಾಗಿ ಓಡಿ ಬರ್ತಾನೆ. ಯಾವ ವಿಚಾರಕ್ಕೂ ಬರೋದಿಲ್ಲ, ಯಾವುದಕ್ಕೂ ಬರೋದಿಲ್ಲ. ಭಕ್ತಿ ಒಂದಿದ್ರೆ ದೇವ್ರ ನಿಮ್ಮ ಮನೆಗೆ ಬಂದ್ಬಿಡ್ತಾನೆ. ಆ ಭಕ್ತಿಗೆ ಬಂದ ಪಾಂಡುರಂಗ ಅಲ್ಲೇನು ಪುಂಡ್ಲಿಕರಾಯ ತಕ್ಕ ಬಂದ ಮುಂದೆ ಪಾಂಡುರಂಗ ಆದ. ಮುಂದೆ ಎಲ್ಲ ನಿಮ್ಗೆಲ್ಲ ಚರಿತ್ರೆ ಗೊತ್ತೈತಿ. ನಾ ಇದನ್ನ ಯಾಕೆ ಹೇಳಿದ್ನಿ ಅಂತಂದ್ರೆ, ಭಗವಂತ ಬರ್ಬೇಕಾದ್ರೆ ಭಕ್ತಿಗಾಗಿ ಬರ್ತಾನೆ. ಅದನ್ನ ಜ್ಞಾನವರಾಯರಂತ ಹರಿ ಭಕ್ತಿ. ನಮ್ಮ ಶ್ರೀಗುರು ಬಾಬಾ ಸಾಹೇಬರಾಗ್ಲಿ, ಗೋವಿಂದದ್ದವರಾಗ್ಲಿ ಪಾರಾಯಣ ಮುಗಿದ ಕೂಡಲೇ ಕೃಷ್ಣ ಕೀರ್ತನೆ ಮಾಡಬೇಕು ಅಂತ ಒಂದು ನೇಮ ಹಾಕ್ಯಾರ. ಆ ನೇಮ ಯಾಕಂದ್ರೆ ಎಲ್ಲಿ ಕೃಷ್ಣ ಕೀರ್ತನೆ ನಡೀತೈತಿ ಆ ಮನೆಯೊಳಗೆ ಶ್ರೀಮಂತಿಗೆ ಬರ್ತೈತಿ, ಸಾವುಕಾರಿಗೆ ಬರ್ತೈತಿ. ಅವ್ರಿಗೆ ಏನೋ ನಾವು ಅವರು ಇಷ್ಟೆಲ್ಲ
ಸೇವಾ ಮಾಡಕತ್ತಾರಲ್ಲ ಅವ್ರಿಗೆ ಏನು ಕೊರತೆ ಆಗಬಾರ್ದು. ಯಾವ್ದ ಮಿಕ್ರಿ ಬರೋದಾನೆ, ಎಲ್ಲರಿಗೂ ಕರ್ಮದ ಪ್ರಕಾರ ತ್ರಾಸ ಬರೋದಾನೆ. ತ್ರಾಸ ಬಂದ್ರು ಸಹಿತ ಅದನ್ನ ಭಗವಂತ ಬಗೆಹರಿಸ್ತಾನೆ. ಆಗಿದ್ದಾಗ ಅದು ಹೆಂಗ ಬಗೆಹರಿಸಿದ್ದು ಗೊತ್ತಾಗುದಿಲ್ಲ. ಅಂತ ಒಂದು ತಾಕತ್ತ ಕೃಷ್ಣ ಕೀರ್ತನ ಒಳಗೈತಿ. ಅದಕ್ಕಾಗಿ ಇದು ತೋರಣ ಕೀರ್ತನ ಮಾಡಬೇಕಾದ್ರೆ ಏನಾಗ್ಬಿಡ್ತು ಅಂತಂದ್ರೆ, ಸಾಮವೇದದೊಳಗ ಜ್ಞಾನ ಗರ್ಭಕ್ಕೆ ಶ್ರುತಿ ಅಂದ್ರು. ಆ ಶ್ರುತಿಗಳೇನದಾವು? ಜ್ಞಾನದಾವು. ಜ್ಞಾನ ಅನ್ನೋದು ಆ ಜ್ಞಾನಕ್ಕೆ, ಆ ವೇದಗಳಿಗೇನ ಜ್ಞಾನ ಇತ್ತು, ಆ ಜ್ಞಾನಕ್ಕೆ ಅದ್ರ ಅನುಭವ ಗೊತ್ತಾಗಿಲ್ಲ. ಹೆಂಗ ಬೆಲ್ಲ ಇರ್ತೈತಿ, ಈಗ ಬೆಲ್ಲ ನಿಂತಿದ್ರೆ ನಿಂಗೆ ಸಿಂಹ ಹತ್ತಿಲ್ಲ ಅದು. ಆದ್ರೆ ಬೆಲ್ಲಕ್ಕೆ ಏನು ಗೊತ್ತಾಗತ್ತೆ? ನಾ ಎರಡು ಸಿಂಹ ಇದೆ ಮುಂದೆ. ಬೆಲ್ಲಕ್ಕೆ ನಾ ಎಷ್ಟು ಸಿಂಹ ಇದೆ ಅನ್ನೋದು ಗೊತ್ತಾಗತ್ತೇನೆ? ಗೊತ್ತಾಗೋದು. ಹಂಗೆ ಜ್ಞಾನ ಸ್ವರೂಪವಾದಂತ ಶ್ರುತಿಗಳು ಆ ಜ್ಞಾನದ ಅನುಭವ ಗೊತ್ತಿರಾಕಿಲ್ಲ. ಅದಕ್ಕಾಗಿ ನಾಲ್ಕು ಮಾರದ ವರ್ಣನೆ ಮಾಡ್ತಾರೆ. ತ್ಯಾಗಾನವೇದ ಗರ್ಗಿಜಾ ಶ್ರುತಿ ಶ್ರುತಿ ನೋ ಹೇಮಾದೇ ಪ್ರಾಪ್ತಿ. ಮುಂದೆ ಯಾಹೇ ಪರತರೇ ಮನುನಿ ನೇತಿ ನೇತಿ ಮಾಜೆ ಸುಖ ಸಂಪತ್ತಿ ಮಾಜೆ ಸುಖ ಸಂಗತಿ ನ ಪವೇತಿ. ಭಗವಂತನ ಆನಂದ ಹೊಂದಬೇಕಂತೇಳಿ ಸ್ತ್ರೀ ರೂಪ ಧಾರಣ ಮಾಡಿಕೊಂಡು ಗೋಕುಲದೊಳಗೆ ಸ್ತ್ರೀಯರಾಗಿ ಹುಟ್ಟಿದ್ವು. ಯಾವ ವೇದದೊಳಗಿರುವಂತ ಜ್ಞಾನ ಭಾಗ, ಜ್ಞಾನನ ಶ್ರುತಿನೇ ಸ್ತ್ರೀ ರೂಪ ಆಗಿ ಹುಟ್ಟಿದ್ದು. ಆಮೇಲೆ ಏನಾಗ್ಬಿಡ್ತು ಅಂತಂದ್ರೆ, ಯಾವಾಗ ಬರ್ತಾನೋ ಪರಮಾತ್ಮ, ಯಾವಾಗ ಬರ್ತಾನೋ ಅಂತ ಕೂತಿದ್ದು. ಅಷ್ಟು ಹಾಕೊಡದ ಏನಾಯ್ತು ಅಂತಂದ್ರೆ, ಭೂಮಿ ಮ್ಯಾಗ ಬಹಳ ದುಷ್ಟತೆ ನಡೀತು ನೋಡಿ. ಎಲ್ಲಿ ನೋಡ್ದಲ್ಲಿ ಹಿಂಸಾಚಾರ, ಎಲ್ಲಿ ನೋಡ್ತಿಯಲ್ಲಿ ಬ್ರಾಹ್ಮಣರನ್ನು ಹೊಡೆದು ಯಜ್ಞ ಯಾಗಾದಿಗಳು ಬಂದ. ಕಂಸ, ಚಾಣೂರ, ಮುಷ್ಟಿಕ, ಬಕಾಸುರ, ಅಗಾಸುರ, ಕಾಗಾಸುರ, ಶಿಶುಪಾಲ, ವಕ್ರಂತ ಇಂಥ ಮಹಾನ್ ದೈತ್ಯರು ಎಲ್ಲಿ ನೋಡ್ತಿಯಲ್ಲಿ ಅಧರ್ಮ ಮಾಡಕತ್ತ ಕೂಡಲೇ ಭೂಮಿಗೆ ಬೇಕಾದಷ್ಟು ವಜ್ಜೆ ಹಾಕ್ರಿ ತಾಳತೈತಿ. ಆದ್ರೆ ಪಾಪ ಹೊತ್ಕೊಂಡು ನಿಂದ್ರಕ್ಕಾಗುದಿಲ್ಲ. ಆ ಭೂಮಿ ತಾಯಿಗೆ ಅವರೆಲ್ಲ ಮಾಡುವಂತ ಪಾಪ ವಜ್ಜೆ ಬಾಳಾಗಿ ತನ್ನ ಹುಟ್ಟಿಸಂತ ಬ್ರಹ್ಮನ ಕಡೆ ಹೋಗ್ತಾರ. ಬ್ರಹ್ಮನ ಕಡೆ ಹೋಗಿ ನಮಸ್ಕಾರ ಮಾಡಿತು. ಯಾಕಂತ ಕೇಳಿದ, ಭೂಮಿ ಮ್ಯಾಗ ರಾಕ್ಷಸರು ಭಾಳ ಹುಟ್ಟಿದ್ದಾರೆ, ಭಾಳ ಪಾಪ ಮಾಡತ್ತಾರ, ಅದು ನನಗೆ ವಜ್ಜೆ ಆಗೈತಿ, ಅದನ್ನು ಬಯಲು ಮಾಡು. ಆಗ ಬ್ರಹ್ಮಂದ, ಇದು ನನ್ನಿಂದ ಕೆಲಸ ಆಗೋ ಮಾತಲ್ಲ, ಶಿವನ ಕಡೆ ಹೋಗೋಣ ಬರೀ ಅಂದ್ರು. ಶಿವನ ಕಡೆ ಹೋದ್ರು. ಶಿವ ಏನಂತ ಹರಿ ಕಡೆ ಹೋಗೋಣ ಅಂದ್ರು. ಕ್ಷೀರಸಾಗರಕ್ಕೆ ಬಂದರು. ಕ್ಷೀರಸಾಗರಕ್ಕೆ ಬಂದಾಗ ಅಲ್ಲಿ ಪರಮಾತ್ಮನ ಸ್ತುತಿ ಮಾಡಿದಾಗ, ಆಕಾಶಿತೆ ವಾಣಿ ತಾಂಗೆ ಸಕಲಾತಿ ತಳಮಳ ಮಾನಸಿ ಕರುಣಕ ದೇವಕಿಚ ಗರ್ಭ ಏಯಿಲ ಭಗವಾನ ರಕ್ಷಿಲ ಬ್ರಾಹ್ಮಣ ಗಾಯಿ ಭಕ್ತ. ಆಕಾಶವಾಣಿ ಹಿಂಗಾತಲ್ಲ, ನೀವ್ಯಾರು ಏನು ತಳಮಳ ಮಾಡ್ಕೋಬೇಡ್ರಿ, ಯಾರು ಚಿಂತೆ ಮಾಡಬೇಡ್ರಿ. ದೇವಕಿಯ ಮಗ ಆಗಿ ಕೃಷ್ಣ ಹುಟ್ಟುತ್ತಾನೋ, ಹುಟ್ಟಿ ಏನು ಮಾಡ್ತಾನೆ, ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನೆ, ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೋ ಅಂತ ಆದ ಕೂಡಲೇ ಎಲ್ಲರೂ ಕೈ ಮುಗಿದು ಜಯ ಕಾಲಕ್ಕೆ ಹೋಗ್ಬಿಟ್ರು. ಮುಂದೆ ಏನಾಗ್ಬಿಡ್ತು ಅಂತಂದ್ರೆ, ಕೆಲವೊಂದು ದಿವಸದ ಮ್ಯಾಗ ಮಥುರಾದೊಳಗೆ ಕಂಸ ಇದ್ದ. ದೇವಕಿ ಅಣ್ಣ ಇದ್ದ. ಅವ ಏನು ಮಾಡಿದ್ದ ಅಂದ್ರೆ, ತನ್ನ ತಂಗಿ ಮದುವೆ ಮಾಡಕತ್ತಿದ್ದವ. ತಂಗಿ ಮದುವೆ ಮಾಡಕತ್ತಿದ್ದ. ಅದು 16 ದಿವಸದ ಮದುವೆ ಅಂತ ವರ್ಣನೆ ಮಾಡಿದ್ದ. 14 ದಿವಸ ಮದುವೆ ಮಾಡಿ ಕೊನೆಯ ದಿನ ರುಕ್ಕತ್ತಂತಕ ತೆಗೆದಿದ್ರು. ಅದು ಬಂಗಾರದ ರಥದಾಗ ವಸುದೇವ ದೇವಕಿಯರನ್ನ ಕುಂಡ್ರಿಸಿಕೊಂಡು, ಗಂಡ ಹೆಂಡತಿಯನ್ನು ಕುಂಡ್ರಿಸಿಕೊಂಡು ತಾನ ಸಾರ್ಥಿಯಾಗಿ ಒಂದು ವಾರ್ತಾರು ಸೈನ್ಯ ಎಲ್ಲ ವಿಜೃಂಭಣೆ ಹೊಂಟಾಗ ಏನಾಗ್ಬಿಡ್ತು, ಅಕಸ್ಮಾತ್ ಎಲ್ಲಿ ನೋಡ್ತೆ ಅಲ್ಲಿ ಆನಂದ ಇತ್ತು. ಹಾಗೆ ಏಕದಮ್ ಆಕಾಶಿತೆ ವಾಣಿ ಸಾಂಗತಸೆ ಕಂಸ ಮಾನಿಯಾ ಭರವಸ ಪುರನ್ಯಾಚ. ಆಕಾಶವಾಣಿ ಹೇಳ್ತಿ, ನಾ ಏನ್ ಹೇಳ್ತೇನೆ ಕೇಳು ಕಂಸ, ನಾ ಹೇಳು ಸತ್ಯವಾಗಿ ಹೇಳ್ತೇನು, ನನ್ನ ಮ್ಯಾಗ ಭರವಸೆ ಇಡುವಂತ ಆಕಾಶವಾಣಿ ಹೇಳ್ತು. ಅಟವಾ ಇಚ್ಛೆ ಪುತ್ರ ವದಿನ ತುಜಸಿ ಐಕೋನಿ ಮಾನಸಿ ಕ್ರೋಧಾವಲ. ಏಕದಮ ಆಕಾಶವಾಣಿ ಆದ ಕೂಡಲೇ ಏನ್ ಹೇಳ್ತದು, ಇಕಿಯ 8ನೇ ಮಗ ನಿನ್ನ ವೈರಿಯಾಗಿ ನಿನ್ನ ಕೊಲ್ಲತಾನು ಅಂದ ಕೂಡಲೇ ಅಂದ ಕೂಡಲೇ ಮೊದಲ ದುಷ್ಟ ರಾಕ್ಷಸ ಸಿಟ್ಟು ಬಂದಾಗ ಏಕದಮ್ ಕೇವೋಣಿಯ ಖಡ್ಗ ಮಾರಾಯ ದಾವಲ ಕಾಕತೋ ದರಿಲ ವಸುದೇವ
ಏಕದಮ್ ಕಟ್ಟಿಗೆ ತಗೊಂಡು ವಸುದೇವ್ ಹೊಡ್ಯಾಕೆ ಹೋಗ್ಬಿಟ್ಟು ಹಾಕಿನ ಇವನು ಕಂಸ ದೇವಕಿನ ಹೊಡ್ಯಾಕೆ ಹೋಗ್ಬಿಟ್ಟ, ಕೊಲ್ಲಾಕ್ ಹೋಗ್ಬಿಟ್ಟ. ಕಂಸ ಏಕದಮ್ ಕೈ ಹಿಡಿದ. ಸ್ತ್ರೀ ಹತ್ಯೆ ಯಾಕೆ ಮಾಡ್ತೀಪ್ಪ? ಸ್ತ್ರೀ ಹತ್ಯೆ ಯಾಕೆ ಮಾಡ್ತಿ? ಈ ಮಕ್ಕಳಿಂದ ನಿನ್ನ ಮರಣ ಐತಿಲ್ಲೋ, ಏನು ಮಕ್ಕಳು ಹುಡ್ತಾವಲ್ಲ ನಾ ಎಲ್ಲ ನಿನಗೆ ಕೊಟ್ಟು ಬಿಡ್ತಾನೆ. ದೇವಿ ನಮಿ ಪುತ್ರ ಸತ್ಯಮಾಧಿಮಾನಿ ದೇವಾ ಬಂದಿಕಾನಿ ಅಂತ ಸಾಂಗಿ. ಇವ್ರು ನಾನು ಹುಟ್ಟಿದ ಮಕ್ಕಳೆಲ್ಲ ನಿನಗೆ ಕೊಡ್ತೀನಿ, ಎಲ್ಲರೂ ಕೊಂದ್ಬಿಡ್ನಿ. ಇನ್ನು ಹುಟ್ಟೋಕ್ಕಿಂತ ದೊಡ್ಡೋಗಿಂತ ಮೊದಲ ಕೊಂದು ಬಿಡೋ ಅಂದ ಕೂಡಲೇ ಹೌದು ಇದು ಒಂದು ಕರೆ ಅಂತೇಳಿ ಅವ್ರು ಇಬ್ಬರನ್ನ ಏನು ಮಾಡಿದ ಬಂದಿಕಾನಿ ಒಳಗೆ ಇಟ್ಬಿಟ್ಟ. ಹಿಂಗ ಎಷ್ಟದ ನಡೀತು. ನಡೆದ್ಮ್ಯಾಗ ಏನಾಯ್ತಂತಂದ್ರೆ ಕೆಲವೊಂದು ದಿವ್ಸಕ್ಕೆ ಗರ್ಭಿಣಿ ಆದ್ಲು, ಒಂದೇ ಹೊಟ್ಟಿ ಪ್ರಸೂತ ಆತ್ಮ. ಪ್ರಸೂತ ಆದ್ಲು. ಆದ ಕೂಡಲೇ ಆಕಿ ದೇವಕಿ ಅಂತಾಳೆ, ಹೆಣ್ಮಗಳು ತವ್ರ ಮನೆ ಮ್ಯಾಗ ಭಾಳ ಕಾಜಿ ಇರ್ತದೆ. ಏನು ಮಾಡಿದ್ರು ತವ್ರ ಮನೆ ಮ್ಯಾಗ ಕಾಜಿ ಇರ್ತದೆ. ಅವ್ರು ಏನಂದ್ರು ಅಂತ ದುಷ್ಟ ಕಂಸಿದ್ರು ಸಹಿತ ಆ ದೇವಕಿ ಏನಂತಾಳಂದ್ರೆ, ನೀವ ಹೋಗಿ ಮಗನ ಕೊಡ್ರಿ, ನಮ್ಮ ಅಣ್ಣಕ್ಕೆ ಕೊಡೋದಿಲ್ಲ, ಭಾಳ ಚಲೋ ಅದ, ನಿಮಗೆ ಅನಿಸ್ತತಿ, ನೀವಾಗಿ ಹೋದ್ರು ಕೊಡ್ರಿ ಅಂತ ಅಂದ್ಲು. ಆಗ ವಸುದೇವ್ ತೊಗೊಂಡು ಹೋಗಿ ಕೊಟ್ಟು ನೋಡಿ. ಕೊಟ್ಟು ಕೈಯಾಗಿ ನೋಡಿದ, ಹೌದು ಸಾಲ ಹೋಗಿ ನೋಡ್ರಿ, ನೋಡಕ್ ಭಾಳ ಚಂದ ಅಲ್ರಿ ಅವು. ಮಕ್ಕಳ ಆಟವು ಚಂದ, ಮತ್ತೆ ಯೌವನ ಚಂದ, ಮುತ್ತಿನಲ್ಲಿ ಚಂದ, ನೆರೆಗಡ್ಡ ಅನ್ನಂಗ ಅವು ಮಕ್ಕಳ ಆಟ ಭಾಳ ಚಂದ. ಅದು ನೋಡಿ ಅವ್ರಿಗೆ ಆನಂದ ಅನಿಸ್ತಿ. ವಿಚಾರ ಹಿಂಗೆ ಬಂತ ಕಂಸಗ, ನನಗೆ 8ನೇ ಮಗುವಿನಿಂದ ಮರಣ, ಇದನ್ನ ಯಾಕೆ ಬರ್ಬೇಕು ನಾನು ಅಂದ. ನಾನು 8ನೇದಿಂದ ನನಗೆ ಮರ ಐತೆ, ಅದನ್ನು ತಂದು ಕೊಡಿ, ಇದ್ರ ಓದ್ಬಿಡ. ಆ ಹೊಳ್ಳಿ ಹಿಡ್ಕೊಂಡು ಬಂದ ವಸುದೇವ. ದೇವಕಿ ನೋಡ್ಕೊಂಡು ಗೊತ್ತಿದ್ದು ನನ್ನ ಮಗ ಬರ್ತಾನೆ ಬಂದ ಬಿಡ್ತು. ಓಡ್ ಹೋಗಿ ಚೆಕ್ ಕುಸುನ್ ತಗೊಂಡು ಕುಡ್ದಾಡಕತ್ತ ನೋಡ್ರಿ, ನಮ್ಮ ಅಣ್ಣಗೆ ಹೇಳಿಲ್ಲ, ನಮ್ಮ ಅಣ್ಣ ಹೇಳ್ತೇನೆ, ನಮ್ಮ ಅಣ್ಣ ಭಾಳ ಚಲೋ, ಹಂಗೆ ಹಿಂಗೆ ಅಂತ ಈಗ ಭಾಳ ಆನಂದ ಆಯ್ತು. ಹಾಲು ಕುಡಿಸಿದ್ರು ಎಲ್ಲ ಆಯ್ತು, ಎಲ್ಲ ಆನಂದ ಆಯ್ತು. ಆದ್ಮ್ಯಾಗ ಇದು ಒನ್ನೇ ಹುಡುಗ ಬದಿ ಕುಡಿಕಂದ ಕೂಡಲೇ ಸ್ವರ್ಗದಾಗಿರುವಂಥ ದೇವತೆಗಳಿಗೆ ಚಿಂತೆ ಬಂತ. ಯಾರಿಗಾರ ಚಲೋ ಆದ್ರೆ ಯಾರಿಗಾರ ನಿಗ್ರಹಕತಿ, ಯಾರಿಗಾರ ಚಲೋ ಆದ್ರೆ ಯಾರಿಗಾರ ನಿಗ್ರಹಕತಿ, ಯಾರ ಸಂಕಟ ಮಾಡ್ಕೊತಿರ್ತಾರೆ. ದೇವತೆಗಳಂದ್ರು ಕಂಸ ಕೂಸನ್ನ ಕೊಡಲೇ ಇಲ್ಲ, ಕಂಸ ಕೂಸನ್ನ ಕೊಲ್ಲಲಿಲ್ಲ. ಕೊಲ್ಲಂದ್ ಕೂಡ ಅವ್ರಿಗೆ ಚಿಂತೆ ಬಂತು, ಏನು ಮಾಡಬೇಕು, ಕೊಲ್ಲಬೇಕವ. ಯಾಕೆ ಕೊಲ್ಲಬೇಕು? ಕಂಸ ಸಾಮಾನ್ಯರಾಗಿಲ್ಲ, ಮಹಾನ ಪುಣ್ಯವಾನ್ ಇದ್ದವ, ಅವನ ಪುಣ್ಯ ಹೋಗಬೇಕಾಗಿತ್ತು. ಅದಕ್ಕಾಗಿ ಎಲ್ಲರೂ ನಾರದರಿಗೆ ಶರಣ ಹೋದ್ರು, ನಾರದರಿಗೆ ನಮಸ್ಕಾರ ಮಾಡಿದ್ರು, ಹೆಂಗಾರ ಮಾಡಿ ಆ ಕೂಸನ್ನ ಕೊಲ್ಲುವಂಗೆ ಮಾಡ್ರಿ ಅಂದ ಕೂಡಲೇ ಪುಣ್ಯ ಸಾರಾಮಯ ಬೇಟಿ ದೇವಋಷಿ ಒದಿ ಬಾಳಕಾಸಿ ಠೇವಣಕೋ. ನಾರದರು ಬಂದು ಕೂಡಲೇ ಕಂಸ ಅವ್ರನ್ನ ಪೂಜೆ ಮಾಡಿದ, ಕುಡಿಸಿದ, ಹಾಲು ಕೊಟ್ಟ. ಏನಪ್ಪ ಇನ್ನೇನೋ ಬರೋ ಭಾಳ ಕೇಳ್ಕೊಂತ ಬಂದೆಲ್ಲ, ಏನು ಹಕ್ಕಿಕತ್ತ ಹಿಂಗಾಗ್ರಿ ಹಿಂಗಾಗೆಲ್ಲ ಮತ್ತು ಒಂದೇ ಮಗ ಹುಡ್ತೀವಿ ಬಂದಿಲ್ಲ. ಇಲ್ರಿ ನಾ 8ನೇ ಮಗನಿಂದ ಕೊಲ್ಲೈತ್ರಿ, ಮತ್ತು ನಾ 1ನೇ ಯಾಕೆ ಕೊಲ್ಲಬೇಕು, ಕೆಲಸ ಹೋಗಿಸಿ ಪಾಪ ಯಾಕೆ ಕಟ್ಕೋಬೇಕು ನಾನು, ಇಲ್ಲೇ ತಪ್ಪಿದ್ದು ನೋಡಿ ಅಂದ್ರೆ ನಾರದು. ನೋಡಪ್ಪ ನಾನು ಹಿಂಗೆ ಚಲೋ ಕೇಳ್ತಾನೆ, ನೀವು ಕಟ್ಕೊಳ್ಬೇಕು ಬೇಡ, ನಾನು ಕೊಲ್ಲಂತ ಹೇಳೋದಿಲ್ಲ. ದೇವ್ರ ಲೆಕ್ಕ ನಕಳಿಯಾಚೆ ಗತಿ ನಕಳಿಯಾಚೆ ಅವನ ಗತಿ ಅವನ ಮತಿ ಅವನ ಲೆಕ್ಕ ಯಾರಿಗೆ ಗೊತ್ತಾಗೋದಿಲ್ಲ. ನೀ ಇದಕ್ಕೆ 1ನೇ ತಂತಿ 8ರಿಂದ ಉಲ್ಟಾ ಏನಸ್ ನೋಡುನು. 8ಕ್ಕೆ 1 ಆತ, 7ಕ್ಕೆ 2 ಆತ, 6ಕ್ಕೆ 3 ಆತ, 5ಕ್ಕೆ 4 ಆತ, 4ಕ್ಕೆ 5 ಆತ, 3ಕ್ಕೆ 6 ಆತ, 2ನೇದ್ದು 7ನೇದು ಆತ, ಇದ 8ನೇದು ಆಕತಿ. ಮೊದಲು ವೈದಿಗಳು ಇರಬಾರ್ದು, ನಾವು ಬದುಕಿದ ಮ್ಯಾಗ ಪಾಯಲ್ಲ ನೋಡಪ್ಪ, ನಾ ಹೇಳೋಂಗೆ ಹೇಳ್ತೀನಿ ನಿನ್ನ ಮರ್ಜಿ ಅಂತ. ಒಂದು ಕೂಡ ಸಿಟ್ಟು ಬಂತು, ಹಂಗೆ ತಟ್ಟು ಹಾಕಿ ನೋಡಿ. ಅದು ದೇವನಿಗೆ ಏನಂತು, ನಮ್ಮ ಅಣ್ಣ ನನ್ನ ಮಗನ ಎತ್ಕೊಳಕ್ ಬಂದ, ಪ್ರೀತಿ ಮಾಡಕ್ ಬಂದ ಅಂತ. ಅಣ್ಣ ಹಳ್ಯಾಗ ನೋಡಕ್ ಬಂದು, ಮಾವು ನೋಡಕ್ ಬಂದು, ಬಾ 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 ಅಂತ ಓಡ್ ಹೋಗಿ ಮಗನ ಹಾಕಿ ಅವನ ಕ್ಯಾಪ್ ಕೊಟ್ಬಿಟ್ಲು. ಅವ ಏನು ಹಂಗೆ ಜಗ್ಗಿದವನ ತಗೊಂಡು ಬಡ್ಡ ಬಡ ಹೊರಗಾದ, ದೊಡ್ಡ ಕಲ್ಲಿತ್ತು, ಎಡಗಾಡಿ ಗಿರ್ಗಿರ್ಗಿರ್ ತಿರುಗಿದವನ ಬರ್ತಾ ಬಡ ಹೋಗ್ಬಿಟ್ಟವ. ಹೆಂಗ ನಿಂತಿದ್ದು ದೇವಸ್ಥಾನ. ಈ ರೀತಿಯಾಗಿ 5-6 ಮಕ್ಕಳು, 6 ಮಕ್ಕಳು ಬಂದರು. ಆಮೇಲೆ ವೈಕುಂಠದೊಳಗೆ ಚರ್ಚೆ ನಡೀತು. ಪರಮಾತ್ಮ ಅಂತಾನ, ಶೇಷನಿಗಂತಾನ. ಶೇಷಶಾಹಿ ಆಗಿ ವೈಕುಂಠದಾಗ ಮಲ್ಕೊಂಡಿದ್ದ ಶೇಷನಿಗೆ ಹೇಳ್ತಾನೆ, ಶೇಷಾವೃತ್ತಿ ಬೋಲೆ ರುಕ್ಮಿಣಿ, ಶೇಷಾವೃತ್ತಿ ಬೋಲೆ ರುಕ್ಮಿಣಿ ಚೇವರ
त्याला अवतार ऋषाप्रती बोरे रुक्मिणीचे त्याला अवतार घेऊ आता ನಡಿಪ ಒಂದು ಅವತಾರ ಹೋಗ್ಬೇಕು ಅಂತ ಶೇಷನಿಗೆ ಹೇಳಿದ್ರೆ ಶೇಷನ್ ಹೇಳಿದ ರಾಮಾವತಾರಿ ದಾರು ಲಕ್ಷ್ಮಣ ದಾಡೆ ಲಕ್ಷ್ಮಣ ಸೇವಿಲೆ ಅರಣ್ಯ ಸುಜಾಸವೇ ಇಂದ ರಾಮಾವತಾರದ ಲಕ್ಷ್ಮಣ ಅಂದ ಮಾರಾಯ ಹಿಂಗ ಒಂದು ಗುಡ್ಡು ಒಂದು ಅರಣ್ಯನೋ ಎಷ್ಟು ತಿರುಗಿ ನಾನು ತಿರುಗಿ ಸಾಕಾದ ಮಾರಾಯ ನಾನು ನಿನ್ಬಿಟ್ಟು ಬೇಡ ಬೇಡ ನಾನು ನೀವು ಬೇಡ ಬೇಡ ಹೌದಲ್ಲೋ पूर्वी तू अनुजा झाला ती कनिष्ठ ಸೇವಿಯಲೆ ನೀನ್ ಮಾಡಿದ ಅರಣ್ಯ ಸೋಸಿಯಲೆ ಕಷ್ಟ ಮಜಾ ಸವೇ ನೀ ಸಣ್ಣವಾಯ್ಕೆ ನನ್ನ ಮಾತೆಲ್ಲ ಕೇಳಿದಪ್ಪ ಇಡೀ ಅರಣ್ಯ ಎಲ್ಲ ನೀನು ತಿರುಗಿದೀವಿ ಅಲ್ಲಪ್ಪ 14 ವರ್ಷ ನೀನು ಹೆಂಗ ತಿರುಗಿ ನಾನು ಒಂದಿನಾರ ಹಣ್ಣು ನಿಮಗೆ ಹರ್ಕೊಂಬಂದು ತಂದು ಕೊಡ್ತೀನಿ ತಿದ್ದಿದ್ರಿ ಇವರು ಕುತ್ಕೊಂಡೆ ಒಂದಿನಾರ ಹಣ್ಣು ತಿನ್ನ ನೀನು 14 ವರ್ಷ ಉಪವಾಸ ಇದ್ದ 14 ವರ್ಷ ಕಣ್ಣಿಕ್ಕನ ಹತ್ತಿರಕ್ಕಿಲ್ಲ ಅವನು ಲಕ್ಷ್ಮಣ ಮಲಕೊಂಡನೇ ಇಲ್ಲ ತನ್ನ ನಿತ್ಯ ತನ್ನ ರಾಣಿ ಕೊಟ್ಟು ಬಂದಿದ್ದ ಆಕೆ 14 ವರ್ಷ ಅಖಂಡ ಮಾಡ್ಕೊಂಡು ಆಕಿ ಕುಂಭಕರ್ಣ 6 ತಿಂಗಳು ಮಾಡ್ಕೊಂಡ್ರೆ ಲಕ್ಷ್ಮಣನ ಹೆಂಡತಿ 14 ವರ್ಷ ಮಾಡ್ಕೊಂಡ ಅಂತ ಪುರಾಣ ಹೇಳ್ತಾರೆ ಅಂತ ಹೊರ ಕೊಟ್ಟ ಮೊದಲ ಹೇಳಿದ್ದವ ದೇವ್ರಿಂದ ಕೇಳಿದ್ದವ ನಾನು ಹೋಗ್ತೀನಿ ನಾನು ನಿನ್ನ ಸೇವಾ ಮಾಡ್ಬೇಕು ನಿದ್ದೆ ಅಲ್ಲ ನನಗೆ ಅರ್ಥನೆ ಮಾಡಬಾರ್ದು ಆ ನಿದ್ದೆಯನ್ನು ತೆಗೆದೋಗಿ ಬಿಡೋದು ಇಲ್ಲ ಹೋಗ್ಯಾಕೆ ಕೊಡಲ್ಲ ಅದನ್ನ ಏನಾರು ಮಾಡಬೇಕು ಏನು ಮಾಡಬೇಕು ಯಾರ್ಯಾರು ಕೊಡಬೇಕು ಹಂಗಾರೆ ಇದನ್ನು ನನ್ನ ಪತ್ನಿ ಕೊಟ್ಬಿಡ ಅಂತಂದ ಲಕ್ಷ್ಮಣ ಹಿಂದೆ ಮಲ್ಕೊಂಡ್ರು ರಾಮ ಏನು ಮಾಡಿದ ರಾಮ ಶಿವ ಮಾಡಿದ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಮಾಡಿದ್ನಿ ಒಂದು ದಿನಾರ ನೀನು ಸಮಾಧಾನದಾಗ ಒಂದು ಮಾತು ಮಾತಾಡಿದೇನೆ ಇಲ್ಲ ಇಲ್ಲ ನೀನು ಕೂಡ ಅವತಾರ ಬೇಡ ಏನಾರ ಯಾರ ಕೊಲ್ಲು ಏನಾರ ಮಾಡು ನೀನು ತಿರುಗಿ ಮಾಡ್ಕೊತ ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಕೃಷ್ಣ ಗದ್ದ ತುಟ್ಟಿರೋದು ನೋಡಿ ಪರಮಾತ್ಮ ಶೇಷನ ಗದ್ದ ತುಟ್ಟಿಡ್ದ ನಿನ್ನ ಬಿಟ್ಟು ನಾನು ಏನಾರ ಹೊಗ ಕೊಡ್ತೀನಿಪ್ಪ ನೀ ಇಲ್ದ್ರೆ ನಾನು ಬಳೆ ಹಾಕತ್ತೇನೆ ನೀ ದೊಡ್ಡವಪ್ಪ ನೀನು ಈಗ ಒಂದು ಹಿಂಗೆ ಮಾಡ ನಾನು ದೊಡ್ಡವಾಗಿದ್ದೆ ರಾಮಾವತಾರದಾಗ ನೀ ಸಣ್ಣವಾಗಿದ್ದೆ ನಾ ಹೇಳ್ದಂಗೆ ನೀ ಕೇಳಿ ಈಗ ಉಲ್ಟಾ ಮಾಡೋದಲ್ಲ ನೀನೇ ದೊಡ್ಡ ಮಗ ನೀನೇ ಹೇಳ್ದಂಗೆ ನಾ ಕೇಳ್ದಲ್ಲ ಆತಾತು ವರೀಲ ಹೋಯಿಗ ಸರ್ವಜ್ಞ ಪಾಲಿನ ಮೀಯಾಜ್ಞ ತುದ್ಯಾತ ನೀ ದೊಡ್ಡವ ಆಗು ನಾ ಸಣ್ಣ ಹಾಕೋ ನೀ ಹೇಳ್ದಂಗೆ ಕೇಳ್ತಾನು ಹಂಗ ನಡೀತೈತೆ ಅಂದವ ಹಂಗಾರೆ ಹೆಂಗೆ ಮಾಡೋದು ಏನಿಲ್ಲ ದೇವಶ್ರೀ ಗರ್ಭದಾಗ 6ನೇ ಗರ್ಭ ಹೋಗ್ಬೇಕು ನೀನು ಮುಂದೆ ಅವನ ಕೈಯಾಗ ಬಡಿಕೊಂಡು ಸಾಯ್ಬೇಕನ್ನ ಅಂದವ ಮುನ್ಸನ್ ಕೈಯಾಗ ಕೊಲ್ಲಾಕ ನಾನು ಕಳ್ಸಾಗತ್ತೆ ಏನಂದ್ರೆ ಇಲ್ಲ ನಾ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಹೋಗಂದ ಮುಂದೆ लक्ष्मी सांगे ಪ್ರಸಿದ್ಧೇಶೆ तुम्ही कौंडिन्य पुरासी जावे आता ಲಕ್ಷ್ಮೀ ದೇವಿ ಗೆಳೆಯರು ನೀವು ಕೌಂಡಿನ್ಯಪುರಕ್ಕೆ ಹೋಗಿ ಭೀಮಕರಾಜನ ಮಗಳಾಗಿ ನೀವು ಹುಟ್ಟಿ ಬರಬೇಕು ನಿಮ್ಮ ಸ್ವಯಂವರದಾಗ ನಾವು ಮದುವೆ ಆಗ್ತೇನೆ ಅಂತ ಕರೆಯದ ಆ ಪ್ರಕಾರ ಅವ್ರು ಹಾದು ಈ ಕಡೆ 6ನೇ ಗರ್ಭ ಬಂತು ನೋಡಿ ಗರ್ಭ ಬಂತು ಭಾಳ ವರ್ಣನ ಐತ್ರಿ ಭಾಳ ಬೈಕ್ ಅದಾವು ಅಲ್ಲಿ ಬೈಕಿ ಯಾವ ದೇವಕಿಗಾದಂಥ ಬೈಕಿ ಆನಂದ ಅದನ್ನ ಏನು ಪರಮಾನಂದದ ಒಂದು ಶಾಸ್ತ್ರ ವಿಷಯ ಅಲ್ಲಿ ನಮ್ಮದೇ ತೆಗೆದು ಬಿಚ್ಚಿಟ್ಟಾರ ಶಾಸ್ತ್ರ ವಿಷಯ ಐತಿ ದೇಹಾತೀತ ಅವಸ್ಥಾ ಮನುಷ್ಯ ಬರೀ ಹಂಗೆ ದೇಹಾತೀತ ಅವಸ್ಥಾ ಅಂತೇವೆ ನಾವು ಜ್ಞಾನ ಆದ್ಮೇಲೆ ದೇಹಾತೀತ ಅವಸ್ಥಾ ಆಕತಿ ಅದನ್ನ ಕತಿ ದೇಹಾತೀತ ಅವಸ್ಥಾ ಅಂದ್ರೆ ಏನು ಅನುಭವಿಸ ಅಂದ್ರೆ ಏನು ಅದ್ರ ಆನಂದ ಹೆಂಗಿರ್ತದೆ ಅನ್ನೋದು ನಮ್ಮದೇ ಬರಲಿಕ್ಕ ಅದೆಲ್ಲ ಹೇಳ್ಕೊಂಡು ಟೈಮ್ ಇಲ್ಲ ಮುಂದೇನೈತಂದ್ರೆ 6ನೇ ಗರ್ಭದಾಗ ಒಳಗೆ ಹೋದ ಆದ್ಮ್ಯಾಗ ಏನಾಯ್ತು ಅಂದರೆ 7ನೇ ಗರ್ಭದಾಗ ಹೋದ ಕೂಡಲೇ ದೇವ್ರು ಏನು ಮಾಡಿದ ಹೇಳಿದ ಪ್ರಕಾರ ಸ್ವಂತವಾಜು ಗರ್ಭ ಯೋಗ ಮಾಯಾನೇತ ಆಶ್ಚರ್ಯಕರಿತ ಮನಾಮಾತಿ 7ನೇ ಗರ್ಭ ಏನಾಯ್ತು ಅಂತಂದ್ರೆ ಅದು ಹೊಟ್ಟು ಹೋದ್ ಅಂತ ಈಗ ಹಿಂಗೆ ಮಾಡಿದ್ರು ಪರಮಾತ್ಮ ಏನು ಮಾಡಿದ ಅದೇ ವಸುದೇವನ ಮತ್ತೊಬ್ಬಕ್ಕೆ ರಾಣಿ ಇದ್ಲು ರೋಹಿಣಿ ಅಂತ ಈ ದೇವಕಿ ಹೊಟ್ಟೆಗಿನ ಕೂಸ್ ತಕ್ಕೊಂಡು ಹೋಗಿ ಆ ರೋಹಿಣಿ ಹೊಟ್ಟೆ ಹಾಕಿದ್ ನೋಡ್ರಿ ಹೆಂಗೆ ಹಾಕಿರ್ಬೇಕು ಅಲ್ಲಿ ಏನೇನು ನಡೀತು ಭಾಳ ಇರ್ತಾರ ನನ್ನ ಗೋಕುಲಾಷ್ಟಮಿ ದಿನ ಅದು ಕೀರ್ತನ ಕೇಳ್ಬೇಕಾದ್ರೆ ಫುಲ್ ಟೈಮ್ದಾಗ ಆಗೋದಿಲ್ಲ ಆ ಪ್ರಕಾರ ಆಯ್ತು ಮುಂದೆ 8ನೇ ಗರ್ಭ ಎಲ್ಲ ಹೋದ್ಬಿಡು ಅಂತ ಬಿಟ್ಬಿಟ್ರು ಅಲ್ಲಿ ಹೋಗಿ ಬೇರೆ ಆಕೈತಿ ಮುಂದೆ ಒಂದೊಂದ ಅದೇನಾಯ್ತು ಅದನ್ನೆಲ್ಲ ಬೆಳೆಸಿ ಅದೆಲ್ಲ ಆಗ್ತದೆ ಮುಂದೆ 8ನೇ ಗರ್ಭ ನಿಂತು ಕೂಡಿದ್ರು ಎಲ್ಲ ದೇವತೆಗಳು ಬಂದು ಗರ್ಭಸ್ತುತಿ ಮಾಡಿದ್ರು ಗರ್ಭವನ್ನು ದರ್ಶನ ಮಾಡ್ಕೊಂಡ್ರು ಗರ್ಭದೊಳಗಿರುವಂಥ ಪರಮಾತ್ಮ ಅವ್ರಿಗೆಲ್ಲ ಕಾಣ್ತಾ ಇದ್ದ ನಿತ್ಯದಲ್ಲಿ ಬಂದು ದೇವತೆಯ ಪ್ರದಕ್ಷಿಣೆ ಹಾಕಿ ಹೋಗ್ತಿದ್ರು ಅವರೆಲ್ಲರೂ ಎಲ್ಲ ದೇವತೆಗಳು ಎಲ್ಲ ಹಾಕಿದ್ರು ಆಕೆನಕ ಅಲಿಪ್ತ ಸ್ಥಿತಿ ರೀ ನಿರ್ವಿನ್ನ ಸ್ಥಿತಿ
ನಿರ್ವಿಕಾರ ಸ್ಥಿತಿ. ಪರಮಾತ್ಮ ಪ್ರಗಟ ಆಗಬೇಕಾದ್ರೆ ನಿರ್ವಿಕಾರ ಸ್ಥಿತಿ. ಆಗ ಮುಂದೆ ಈ ರೀತಿಯಾಗಿ 9 ತಿಂಗಳಾಯ್ತು. 9 ತಿಂಗಳಾದ ಕೂಡಲೇ ದಶರಥ ಮಾಡಿಲಾತು ಮಾಸ ಶ್ರವಣ ಕುಮಾರನ ಹೊಡೆದವ ಶ್ರಾವಣ ಮಾಸ. ದಶರಥ ಮಾಡಿಲಾತು ಮಾಸ ಅಲ್ಕೊಡ್ರಲ್ಲ बुधवार रात्रि 2 प्रहर रात्र रोहिणी नक्षत्र ಗಾಲಿ ಅಸ್ತ್ರಪಾಳ ಅಲ್ಲೇನೈತಿ ಅಂತಂದ್ರೆ ರಾತ್ರಿ ಬುಧವಾರ ರಾತ್ರಿ 12 ಗಂಟೆಗೆ ರೋಹಿಣಿ ನಕ್ಷತ್ರ ಇತ್ತು. ಕೃಷ್ಣ ಪಕ್ಷ ಶ್ರಾವಣ ಮಾಸ. ಅವತ್ತೇನಾದ್ರೆ ಯಾವ ತಾಯಿಗೆ ಯಾವ ತ್ರಾಸಿಂದ ಅಯೋನಿ ಸಂಭವ ನೋಹೇ ಕಾಯಿ ಶ್ರಮ ನಾಮಯಾಚ ಸ್ವಾಮಿ ಪ್ರಗಟಲ. ಏಕದಮ ಪರಮಾತ್ಮ ಅಲ್ಲಿ 8 ವರ್ಷದ ಮೂರ್ತಿಯಾಗಿ ನಿಂತು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನಿಂತು ಬಿಟ್ಟ. ಭಗವಂತ ನುಡಿದ ಕೂಡಲೇ ಇಬ್ಬರು ದೇವಕಿ ವಸುದೇವರು ನಮಸ್ಕಾರ ಮಾಡಿದರು. ನಾ ಯಾರನ್ನು ಗುರ್ತಾಡದಿಲ್ವಾ ಅಂತ ಕೇಳಿದ ದೇವಕಿ. ದೇವರಲ್ಪ ನೀನು ಹೊಟ್ಟೆಗೆ ಬಂದ ನೋಡ ಮುಂದೇನು ಮಾಡು. ಏನಿಲ್ಲ ಇಲ್ಲ ಇಲ್ಲ ಈಗ ನಾನು ಸಣ್ಣ ಕೂಸಾಗಿ ಬೀಳ್ತೇನೆ ನಿನ್ನ ತೊಡಿಮ್ಯಾಗ. ನಂದು ಎಲ್ಲೇ ಗೋಕುಲ ಕರ್ಕೊಂಡು ಹೋಗ್ಬೇಕನ್ನ ನಮ್ಮ ಶ್ರೀ ಕಾಳಿಮೌಲಿಯವರು ಮಜಾ ಹೇಳ್ತಿದ್ರಿ. ರಾಮಾವತಾರದಾಗ ರಾಮ ಹುಟ್ಟಿದೆ. ರಾಮ ಹುಟ್ಟಿ ತಂದೆಯ ಆಜ್ಞಾ ಪಾಲನೆ ಮಾಡಾಗ 14 ವರ್ಷ ವನವಾಸ ಮಾಡಿದ. ಅಲ್ಲಿ ತಂದೆಯ ಆಜ್ಞಾ ಪಾಲನೆ ಮಾಡಿದ. ಕೃಷ್ಣಾವತಾರದಾಗ ಕೃಷ್ಣ ಹುಟ್ಟಿದ ಕೂಡಲೇ ಮೊದಲು ತಂದೆಗೆ ಆಜ್ಞಾ ಮಾಡಿದ. ಕೃಷ್ಣ ತಂದೆಗೆ ಆಜ್ಞಾ ಮಾಡಿದ. ಏನ್ ಮಾಡಿ ನನ್ನ ಗೋಕುಳ ಬೈಲಿ ಠಲ ಠಲ